ಚಿಕ್ಕಮಗಳೂರಿಗೆ ಟ್ರಿಪ್ ಬಂದಿದ್ದೀರಾ, ಆದ್ರೆ ಈ ಒಂದು ವಾಟರ್ ಫಾಲ್ ನೀವು ನೋಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಫೈನಲಿ ನಾವು ವಾಟರ್ ಫಾಲ್ ಹತ್ರ ರೀಚ್ ಆಗಿದ್ದೀವಿ. ಇದನ್ನ ಉಕ್ಕಡ ವಾಟರ್ ಫಾಲ್ ಅಂತ ಕರೀತಾರೆ. ಅಂಕಲ್, ಉಕ್ಕಡ ಫಾಲ್ಸ್ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಗೈಸ್, ಚಿಕ್ಕಮಗಳೂರಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ? 39-40 ಕಿಲೋಮೀಟರ್ಸ್ ಆಗುತ್ತೆ. ಆನ್ ದಿ ವೇ ಇಂದಾವರ. ಸೊ ಈ ರೂಟಲ್ಲೇ ನೀವು ಹೋಗ್ಬೇಕು. ಈ ಕಡೆ ಹೋದ್ರೆ ಚಿಕ್ಕಮಗಳೂರು, ಈ ಕಡೆ ಹೋದ್ರೆ ಉಕ್ಕಡ ಫಾಲ್ ಸಿಗುತ್ತೆ. ಹೆಲ್ಮೆಟ್ ಹಾಕೊಂಬಿಡು. ಹೆಲ್ಮೆಟ್ ಹಾಕೊಂಬಗ. ಪೊಲೀಸ್ನವ್ರು ಇಲ್ಲ ಅಂದ್ರು ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೋಬೇಕು. ಹೋಗ್ತಾ ಮಳೆ ಸ್ಟಾರ್ಟ್ ಆಯಿತು. ಸುಳ್ಳು ಹೇಳ್ತಾರೆ ಚಿಕ್ಕಮಗಳೂರು ಅಂತ. ಒಂದು 10 ಕಿಲೋಮೀಟರ್ಸ್ ಬಂದ್ವಿ. ನಮ್ಮ ಮುತ್ತೋಡಿ ಕಾಡಿಗೆ ಎಂಟರ್ ಆಗಿಲ್ಲ, ಬಟ್ ಮಳೆ ಸ್ಟಾರ್ಟ್ ಆಯಿತು. ಮೇಲೆ ಕಾಣಿಸ್ತಾ ಇದ್ದಾರೆ ನೋಡಿ ಜನ. ಇಲ್ಲಿಗೂ ಹೋಗ್ತಾರೆ ಜನ. ಅಂದರೆ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಕ್ರೇಜಿ ಅಂತ. ಹೋಗೋ ರೋಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಬೆಟ್ಟಗಳು ನೋಡಿ. ಇಲ್ಲೆಲ್ಲ ರೈಡರ್ಸು ನಿಂತ್ಕೊಂಡು ಚಿಲ್ ಮಾಡ್ತಾರೆ. ಅಲ್ಲೊಂದು ಕೆಫೆ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಮೈಕೆ ಹಾಕೊಂಡಿಲ್ಲ. ಎಷ್ಟು ಚೆಂದಾಗಿದೆ ನೋಡಿ. ಬೆಟ್ಟಗಳು, ಈ ಕಡೆ ಕಾರುಗಳು, ಈ ಕಡೆ ನನ್ನ ತಮ್ಮಗಳು. ಸೊ ಆ ಕಡೆ ಒಂದು ಕೆಫೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಬರೋರೆಲ್ಲ ಇಲ್ಲಿ ನಿಂತ್ಕೊಂಡು ಚಿಲ್ ಮಾಡ್ತಾರೆ. ಅಲ್ಲಿ ಕೆಫೆಯಲ್ಲಿ ಕಾಫಿ ಕುಡಿತಾರೆ. ಸೊ ಆನ್ ದಿ ವೇ ಇನ್ನೂ ಒಂದು 15 ಕಿಲೋಮೀಟರ್ಸ್ ಅವೇ ಇದ್ದೀವಿ ನಾವು. ಸೊ ಈಗ ಈ ರೈಡ್ನ ಕಂಟಿನ್ಯೂ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ನೀವು ಈ ಜಾಗಕ್ಕೆ ಹೋಗೋದು ಜಸ್ಟ್ ಒಂದು ವಾಟರ್ ಫಾಲ್ ನೋಡೋಕ್ಕಲ್ಲ, ಹೋಗೋ ದಾರಿನ ಎಂಜಾಯ್ ಮಾಡೋಕ್ಕೆ. ಎಷ್ಟು ಸಕ್ಕದಾಗಿದೆ ಅಂದರೆ ನೋಡಿ, ಇಲ್ಲೆಲ್ಲ ಬ್ಯಾಂಬೂ ಟ್ರೀಸ್ ಇದೆ. ಸೊ ನಿಮಗೆ ನೇಚರ್ ಸೌಂಡ್ನ ಹಾಗೆ ಕೇಳಿಸ್ಕೊಳ್ಳಿ. ಕೆಳಗಡೆ ವಾಟರ್ ಫಾಲ್ ಹೋಗ್ತಿದೆ. ಆ್ಯಕ್ಚುಲಿ ಸಕ್ಕದಾಗಿದೆ. ಸೊ ನಾವು ಫೈನಲಿ ಅಫಿಷಿಯಲಿ ಮುತ್ತೋಡಿ ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಸುಮಾರು ಜನ ಈ ಥರ ಜಾಗಗಳಿಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಇಲ್ಲಿಗೆ ಬರೋದು ಒಂದು ಪ್ಲೇಸ್ ನೋಡೋಕ್ಕಲ್ಲ, ಈ ಥರ ನೇಚರ್ ನೋಡೋಕ್ಕೆ. ನೇಚರ್ ಮಾತ್ರ ಸಕ್ಕದಾಗಿರುತ್ತೆ. ಸೊ ಆದಷ್ಟು ಬರೋ ಜನ ನೇಚರ್ನ ಹಾಳು ಮಾಡೋಕೆ ಹೋಗಬೇಡಿ. ಪ್ಲಾಸ್ಟಿಕ್ಸ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ನಾವು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ. ಸೊ ಇಲ್ಲಿಗೆ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ, ಯಾವುದೇ ಥರ ಬುಕ್ಕಿಂಗ್ಸ್ ಇಲ್ಲ. ಒನ್ ಆಫ್ ದ ಬೆಸ್ಟ್ ಪ್ಲೇಸು, ಬೆಸ್ಟ್ ವಾಟರ್ ಫಾಲ್ ಅದು. ಆ್ಯಕ್ಚುಲಿ ಮುಂದೆ ತೋರಿಸ್ತೀನಿ, ಬನ್ನಿ. ನೀವು ಚಿಕ್ಕಮಗಳೂರಿಂದ ಸುಮಾರು ಒಂದು 30 ಕಿಲೋಮೀಟರ್ ಬಂದರೆ, 30ರಿಂದ 35 ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಉಕ್ಕಡ ಭುವನಹಳ್ಳಿ ಗ್ರಾಮ. ಸೊ ಇಲ್ಲಿಂದ ರೈಟ್ಗೆ ಇದೇ ರೋಡಲ್ಲಿ ಫಾಲ್ಸ್ ಸಿಗೋದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇವಾಗ ನೋಡೋಣ. ಜಾಗ ಏನೋ ಹುಡ್ಕೊಂಡು ಬಂದ್ವಿ ಫಾಲ್ಸ್ ನೋಡಬೇಕು ಅಂತ. ಬಟ್ ಫಾಲ್ಸು ಒಂದು 3-4 ರಸ್ತೆಗಳಿದೆ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ನಿಂತಿದ್ದೀವಿ ಇಲ್ಲಿ. ಕೇಳೋಣ ಅಂದರೆ ಒಬ್ಬ ಜನನೂ ಕೂಡ ಇಲ್ಲ. ಸೊ ದಾರಿ ತಪ್ಪಿದ ಮಕ್ಕಳಾಗ್ಬಿಟ್ಟಿದೀವಿ ಅಂತ ನೋಡೋಣ, ಯಾರಾದರೂ ಸಿಗ್ತಾರೆ. ಸೊ ಕೇಳೋಣ. ಯಾವುದೋ ಗಾಡಿ ಬಂತು ಅನ್ಸುತ್ತೆ. ಸೊ ಫೈನಲಿ ನಾವೀಗ ಫಾಲ್ಸ್ ಹತ್ರ ರೀಚ್ ಆಗಿದ್ದೇವೆ. ಸೊ ಸುಮಾರು ಗಾಡಿಗಳು ಬಂದಿದ್ದಾವೆ ಆಲ್ರೆಡಿ. ಸೊ ಇವಾಗ ಇಲ್ಲಿಂದ ಮೋಸ್ಟ್ಲಿ ಒಂದು 200 ಮೀಟರ್ಸ್ ಅನಿಸುತ್ತೆ. ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಬನ್ನಿ, ನಡ್ಕೊಂಡು ಹೋಗಿ ನಿಮಗೆ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಫೈನಲಿ ನಾವು ಫಾಲ್ಸ್ಗೆ ರೀಚ್ ಆಗಿದ್ದೇವೆ. ಸೊ ಇಲ್ಲಿ ತನಕ ಗಾಡಿಗಳು ಬರುತ್ತೆ. ಇಲ್ಲಿಂದ ಮುಂದೆ ಗಾಡಿಗಳು ಹೋಗಲ್ಲ. ಕೆಲಸ ನಡೀತಿದೆ, ರೋಡ್ ನಡೀತಾ ಇದೆ, ರೋಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ. ತುಂಬ ಕಡಿಮೆ ಜನ ಟೂರಿಸ್ಟ್ಗಳಾಯ್ತಾ. ಸೊ ಯಾಕಂದರೆ ಈ ಜಾಗ ಸ್ವಲ್ಪ ಹಿಡನ್ ಜಾಗ. ಹಾಗಾಗಿ ಬ್ರೋ ಹೀಗೆ ಹೋಗುತ್ತಾ ಫಾಲ್ಸ್? ಇದೇ ರೋಡಲ್ಲಿ ಹೋಗ್ಬೇಕಂತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಏನಿಲ್ಲ. ಇದು ಆಲ್ಮೋಸ್ಟು ನಮ್ಮ ಚಿಕ್ಕಮಗಳೂರಲ್ಲಿರೋ ಒಂದು ಹಿಡನ್ ಫಾಲ್ಸ್ ಅಂತಲೇ ಅನಿಸುತ್ತೆ. ಜನ ವಸತಿ ಅಷ್ಟೊಂದಿಲ್ಲ. ಲೋಕಲ್ಸ್ ಇದ್ದಾರೆ, ಟೂರಿಸ್ಟ್ಗಳು ಕೂಡ ಇದ್ದಾರೆ, ಬಟ್ ತುಂಬ ಕಡಿಮೆ. ಬನ್ನಿ ಇವಾಗ ಹೋಗ್ಬಿಟ್ಟು ಫಾಲ್ಸ್ ಹೇಗಿದೆ ನೋಡೋಣ. ಸೊ ನೀವಿಲ್ಲಿ ನೋಡಿದ್ರೆ ಸುಮಾರು ಜನ ಎಸ್ಟೇಟ್ಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿರೋ ಲೋಕಲ್ಸ್ಗಳು ಇದೇ ಥರ ಮನೆಗಳನ್ನ ಕಟ್ಕೊಂಡಿದ್ದಾರೆ. ನಿಮ್ಗೆ ಅನಿಸ್ಬೋದು, ಸೊ ಅವ್ರಿಗೆ ಕರೆಂಟ್ ಇರುತ್ತಾ ಅಥವಾ ನೆಟ್ವರ್ಕ್ ಇರುತ್ತಾ ಅಂತ. ನಾನು ನೋಡಿದಾಗೆ ಇಲ್ಲಿ ನೆಟ್ವರ್ಕ್ ಕಡಿಮೆ ಇದೆ, ಬಟ್ ಕರೆಂಟ್ ಅಂತೂ ಎಲ್ಲ ಕಡೆ ಇದೆ. ಸೊ ಅವರು ಸೋಲಾರ್ನ ಮಾಡ್ಕೊಂಡಿದ್ದಾರೆ ಕೆಲವರು, ಇನ್ನು ಕೆಲವರು ಕರೆಂಟ್ನ ಯೂಸ್ ಮಾಡ್ತಾರೆ ಅನಿಸುತ್ತೆ. ಬಟ್ ಮಳೆಗಾಲದಲ್ಲಿ ತುಂಬ ಕಷ್ಟ. ತುಂಬ ಕಾಫಿ ಎಸ್ಟೇಟ್ಗಳು ಇಲ್ಲಿ ಫುಲ್ಲು ಕಾಫಿ ಎಸ್ಟೇಟ್ ಇದೆ. ಒಬ್ಬೊಬ್ರದ್ದು ಒಂದು 20-30 ಎಕರೆ ಅಂತೂ ಫಿಕ್ಸ್ ಆಗಿರುತ್ತೆ ಇಲ್ಲಿ. ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲೆಲ್ಲ ನೀರು ಬರ್ತಾ ಇದೆ. ಗೈಸ್, ಆ್ಯಕ್ಚುಲಿ ಇಲ್ಲಿ ತನಕ ಬೈಕ್ ಬರ್ತಿತ್ತು, ಆಯಿತಾ. ಸೊ ನಾವೇನು ಮಾಡಿದ್ವಿ ಅಂದರೆ, ಯಾರೋ ಒಬ್ರು ಹೇಳಿದ್ರು ಬೈಕು ಹೋಗಲ್ಲ, ಕಾರು ಹೋಗಲ್ಲ, ನಡ್ಕೊಂಡು ಹೋಗಿ ಅಂತ. ಸೊ ಒಂದು ಅರ್ಧ ಕಿಲೋಮೀಟರ್ ನಡೆದಿದ್ದೀವಿ. ಇನ್ನು ಒಂದು 500 ಮೀಟರ್ಸ್ ಆಗುತ್ತಾ ಬ್ರೋ? ಇನ್ನೊಂದು ಅರ್ಧ ಕಿಲೋಮೀಟರ್. ಇನ್ನೊಂದು ಅರ್ಧ ಕಿಲೋಮೀಟರ್ ನಡಿಬೇಕು. ಅರ್ಧ ಕಿಲೋಮೀಟರ್ ಬರ್ತೀವಿ. ನೀವೇನಾದರೂ ಬಂದರೆ ಬೈಕಲ್ಲಿ ಬನ್ನಿ, ಬರ್ಬೋದು. ಬಟ್ ಸೇಫಾಗಿ ಬನ್ನಿ ಅಷ್ಟೇ. ಅಷ್ಟೊಂದು ಜಾಗ, ರೋಡು ಚೆನ್ನಾಗಿಲ್ಲ, ಸ್ಲಿಪ್ ಆಗುತ್ತೆ ನಿಮ್ಮ ಗಾಡಿಗಳು. ನೋಡ್ಕೊಂಡು ಬರ್ಬೇಕು ಅಷ್ಟೇ. ಅಷ್ಟೇ ನೋಡಿ.
ನೀರು ಸಿಡಿಸ್ಬಿಡೋಣ. ಓಕೆ ಬ್ರೋ, ಓಕೆ ಗೈಸ್. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಇಲ್ಲಿ ತನಕ ನಮ್ಮ ಗಾಡಿಗಳು ಬರುತ್ತೆ ಆಯ್ತಾ. ಸೊ ನಾವು ಗಾಡಿ ನಿಲ್ಲಿಸಿ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಇನ್ನೂ 20 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಂತೆ. ಶಾರ್ಟ್ ಕಟ್ ಇದೆ ಅಂತೆ. ಇವಾಗ ಆ ಶಾರ್ಟ್ ಕಟ್ನ ಯೂಸ್ ಮಾಡಿ ಹೋಗ್ಬೇಕು ನಾವು. ಓ ಮ್ಯಾನ್, ನೀವೇನಾದರೂ ಬಂದರೆ ಇಲ್ಲಿ ತನಕ ಗಾಡಿಗಳನ್ನ ತನ್ನಿ, ಬೈಕು ಇಲ್ಲಿಂದ ಶಾರ್ಟ್ ಕಟ್ಟಲ್ಲಿ ಹೋಗ್ಬೇಕೀಗ. ಚಲೋ ಗೈಸ್, ಫೈನಲಿ ಸೊ ನಾವು 1 ಫೇಸ್ಗೆ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಚಿಕ್ಕದಾಗಿ ನೀರು ಹರಿತಿರೋ ಜರಿ ಕಾಣಿಸುತ್ತೆ. ಇಲ್ಲಿಂದ ನಾವೀಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ರೋಡ್ ಮೇಲೆ ಹೋಗಬೇಕು. ಆ ಕಡೆಯಿಂದ ಹೋದರೆ ಫಾಲ್ಸ್ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ನೀರು ಹಾಗೆ ಹೋಗ್ತಾ ಇದೆ. ಫಾಲ್ಸ್ಗೆ ಹೋಗಬೇಕು. ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಓಕೆ. ನಾವು ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಕಾಣಿಸ್ತಾ ಇದೆಯಾ ನಿಮಗೆ? ಇಷ್ಟು ಪೀಕ್ ಇದೆ, ಹತ್ಕೊಂಡು ಹೋಗ್ಬೇಕೀಗ. ಹಾಂ, ಶಾರ್ಟ್ ಕಟ್ಗಳು. ಕಾಫಿ ಎಸ್ಟೇಟ್ ಒಳಗಿಂದ ಸಿಗುತ್ತೆ ನಿಮಗೆ. ಹಾಂ, ಸೊ ಇದು ಶಾರ್ಟ್ ಕಟ್ಟು. ಸುಸ್ತಾಯಿತು ನನಗೆ. ಹಾಂ ಬಾ, ನೇಚರ್ ಮಾತ್ರ ಕ್ರೇಜಿ ಆಗಿದೆ. ಆ ಜಾಗಕ್ಕೆ ತಲುಪೋದು ಅಷ್ಟೇ ಕಷ್ಟ ಇದೆ. ಬ್ರೋ, ನೀರು ಬರ್ತಿದ್ಯಾ? ನೀರು ತುಂಬ ಇದೆ. ಥ್ಯಾಂಕ್ ಯು ಬ್ರೋ. ನೀರಿದೆ, ಆದರೆ ಹತ್ಕೊಂಡು ಹೋಗ್ಬೇಕು ಮೇಲೆ. ಇನ್ನು ಎಷ್ಟು ದೂರ ಹೋಗ್ಬೇಕು ಬ್ರೋ? ಓ, ಇನ್ನು ಅರ್ಧ ಕಿಲೋಮೀಟ್ರ್ ಇದೆ ಅಂತೆ. ಥ್ಯಾಂಕ್ ಯು ಬ್ರೋ. ಗೈಸ್, ಇನ್ನು 600 ಮೀಟರ್ಸ್ ವಿ ಹ್ಯಾವ್ ಟು ಗೋ. ಓ ಮೈ ಗಾಡ್. ಈ ಫಾಲ್ಸು ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ಟ್ರೆಕ್ ಮಾಡ್ಕೊಂಡು ಹೋಗಿ ಆ ಜಾಗ ತೋರಿಸೋದು ಅಷ್ಟೇ ಕಷ್ಟವಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ನಾವು ಹೋಗ್ತಾ ಇರೋ ಜಾಗನ ನೋಡೋಷ್ಟು ಈಸಿ ಇಲ್ಲ. ಇಲ್ಲಿಗೆ ಬರೋದು ಕಷ್ಟನೇ ಇದೆ ಆಯಿತಾ. ಸೊ ಸುಮಾರು ಟ್ರೆಕ್ಕಿಂಗ್ ಮಾಡಿಕೊಂಡು ಇವಾಗ ವಾಟರ್ ಫಾಲ್ ಸೌಂಡ್ ಕೇಳಿಸ್ತಾ ಇದೆ. ಏನಿಲ್ಲ, ಬರ್ಬೋದು, ಬರೋಕ್ಕಾಗಲ್ಲ ಅಂತ ಏನಿಲ್ಲ. ಬಟ್ ಸ್ವಲ್ಪ ಕಷ್ಟ ಇದೆ, ರಿಸ್ಕಿ ಇದೆ. ಹೇಗೆ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಕೆಳಗಡೆ ಡೌನ್ ಇದೆ, ಫುಲ್ ಪಾತಾಳ, ಮೇಲ್ಗಡೆ ಫುಲ್ ಬೆಟ್ಟ. ಸೊ ಈ ಥರ ಕಾಣಿಸುತ್ತೆ ರೋಡು, ರಸ್ತೆ ಈ ಥರ ಇದೆ. ನೀವು ಟ್ರಕ್ ಮಾಡ್ಕೊಂಡು ಈಸಿಯಾಗಿ ಬರ್ಬೋದು, ಅಷ್ಟೊಂದು ಕಷ್ಟ ಏನಿಲ್ಲ. ಸೊ ಗೈಸ್, ನಮಗೀಗ ಸುಮಾರು ಜನ. ಬ್ರೋ, ವೇರ್ ಆರ್ ಯು ಫ್ರಮ್? ಮುರುಡೇಶ್ವರ. ನಮ್ಮ ಕರ್ನಾಟಕದವ್ರೇನಾ? ಸರ್, ಕನ್ನಡದವ್ರೇನಾ? ನಾನು ಕೇರಳದವ್ರು ಅಂದ್ಕೊಂಡೆ ನಿಮ್ಮನ್ನು ನೋಡಿ. ಎಲ್ಲ ವೈಟ್ ಇದ್ದೀರಲ್ಲ. ಹೇಗಿದೆ ಬ್ರೋ ವಾಟರ್ ಫಾಲ್? ಅಷ್ಟು ವರ್ತಿಲ್ಲ ಅಂತ ಅನ್ಸುತ್ತೆ ಬ್ರೋ. ನೀವೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮತ್ತೆ. ಓಕೆ ಓಕೆ ಓಕೆ, ನೋಡೋಣ. ಓಕೆ, ಅಷ್ಟೊಂದು ಅಡ್ವೆಂಚರಸ್ ಆಗಿ ಹೋಗಿ ಹಾಂ, ವ್ಯೂ ಪಾಯಿಂಟ್ ನೋಡೋಷ್ಟು ಏನಿಲ್ಲ. ಓಕೆ ಗೈಸ್, ಈಗ ಸುಜು ಬ್ಲಾಗ್ಸ್ ಅಂತ ಬ್ರೋ. ಯಾ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ಅವ್ರು ಹೇಳಿದ ಪ್ರಕಾರ ಸೊ ಓಕೆ, ಟ್ರಕ್ ಎಲ್ಲ ಚೆನ್ನಾಗಿದೆ, ಬಟ್ ಅಷ್ಟೊಂದು ವರ್ತಿಲ್ಲ ಅಂತ ಹೇಳಿದ್ರು. ಸೊ ಇವಾಗ ಹೋಗಿ ನಾವೇ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಇಷ್ಟೊತ್ತು ಹತ್ತಿದ್ದಾಯಿತು, ಇವಾಗ ಇಳಿಯೋ ಕೆಲಸ. ಸೊ ನಾವು ಫೈನಲಿ ರೀಚ್ ಆಗಿದ್ದೀವಿ ಗಾಯ್ಸ್. ಅಯ್ಯೋ ದೇವ, ಇಲ್ಲಿ ನೋಡಿಲಿ, ಈಗ ಹತ್ಕೊಂಡು ಹೋಗ್ಬೇಕಾಯ್ತಾ? ನಾನಂತೂ ಅಂದ್ಕೊಂಡಿರಲಿಲ್ಲ ಈಸಿ ಆ್ಯಕ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೆ. ನೀವು ಹೀಗೆ ಹತ್ಕೊಂಡು ಹೋಗಬೇಕು. ಓ ಮೈ ಗಾಡ್, ಮೋಸ್ಟ್ಲಿ ಇಲ್ಲೇ ಇರೋದು ಫಾಲ್ಸು, ಬಟ್ ನೀವು ಈಗ ಹತ್ಕೊಂಡು ಹೋದರೆ ನೀವು ಈಸಿ ಆಗುತ್ತೆ. ರಸ್ಕ್ ಥರ ತಿಂದು ನಂದು ಜಾರುತ್ತೆ. ಮಾಡಬೇಕಾ? ಗಾಯ್ಸ್, ಫೈನಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀರಿಲ್ಲ, ವಾಟರ್ ಫಾಲ್ ಬಂದೇ ಬಿಟ್ವಿ. ಸೊ ಫೈನಲಿ ನಾವು ವಾಟರ್ ಫಾಲ್ ಹತ್ರ ರೀಚ್ ಆಗಿದ್ದೀವಿ. ಇದನ್ನ ಉಕ್ಕಡ ವಾಟರ್ ಫಾಲ್ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು, ಇಲ್ಲಿಂದ ಈ ಥರ ಕಾಣಿಸುತ್ತೆ. ಮೇಲೆ ಕೂಡ ನೀವು ಹೋಗ್ಬೋದು, ಆ ಕಡೆಯಿಂದ ಹೋಗ್ಬೋದು. ಬಟ್ ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ತುಂಬ ಸ್ಲಿಪ್ ಆಗುತ್ತೆ. ನೀವು ಇಲ್ಲಿಗೆ ಬನ್ನಿ, ಇಲ್ಲಿಂದನೇ ವಾಟರ್ ಫಾಲ್ನ ನೋಡಿ ಖುಷಿಯಾಗಿ ವಾಪಸ್ ಹೋಗ್ಬೋದು. ಸೊ ಹೀಗಿತ್ತು ಈ ವಾಟರ್ ಫಾಲು, ಹೇಗಿತ್ತು ಈ ವಾಟರ್ ಫಾಲ್ ಅಂತ ಕಮೆಂಟ್ ಮಾಡಿ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇದೇ ಥರ ಜಾಗಗಳನ್ನ, ಇಡನ್ ಪ್ಲೇಸಸ್ಗಳನ್ನ ನಮ್ಮ ಜಿಲ್ಲೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಸುಜು ವ್ಲಾಗ್ಸ್. ಸೊ ಚಿಕ್ಕಮಗಳೂರು ಅಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಳೆ ಬರುತ್ತೆ ಅಂತ. 100% ಅದು ಸತ್ಯ ಆಯಿತು. ಮಳೆ ಬರ್ತಿದೆ ಇವಾಗ. ಬಾಯ್ಸ್ ಅಲ್ಲ. ಸೊ ಥ್ಯಾಂಕ್ ಯು ಬ್ರೋ. ಸೊ ಮಳೆ ಬಂತು, ಸಖತ್ತಾಗಿದೆ ವೆದರು. ಸೊ ಏನು ಹೇಳ್ತೀಯಪ್ಪ ಈ ಪ್ಲೇಸ್ ಬಗ್ಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಅಷ್ಟೊಂದು ಟ್ರೆಕ್ಕಿಂಗ್ ಇಷ್ಟ ಆಗಲ್ಲ, ಬಟ್ ನಮ್ಮ ಅಣ್ಣನ ಜೊತೆಗೆ ಟ್ರೆಕ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಪ್ಲೆಸೆಂಟ್ ಫೀಲ್ ಕೊಟ್ಟಿದ್ದು. ಮಳೆ ಬರ್ತಿರೋದಕ್ಕೂ, ಸುತ್ತ ಕಾಫಿ ಪ್ಲಾಂಟೇಶನ್ನು, ಬೆಟ್ಟಗಳು, ಗುಡ್ಡಗಳು ತುಂಬ ಕೂಲಾಗಿ ಅನಿಸುತ್ತೆ. ಚಿಕ್ಕಮಗಳೂರು ಅಂದ್ರೆ ಹಾಗೆ. ಸೊ ನೀವು ಕೂಡ ಬರ್ದಕ್ಕೆ ವಿಸಿಟ್ ಮಾಡಿ, ಆದರೆ ನೇಚರ್ ಹಾಳು ಮಾಡಬೇಡಿ ಅಷ್ಟೇ. ಎಷ್ಟೋ ಜನ ಅನ್ಕೋತೀರಾ ಮಳೆಗಾಲದಲ್ಲೇ ಬರಬೇಕು ಅಂತ, ನಿಜವಾಗ್ಲೂ ಅಲ್ಲ. ಆ್ಯಕ್ಚುಲಿ ನೀವು ಚಿಕ್ಕಮಗಳೂರನ್ನ ಯಾವ ಟೈಮಲ್ಲಿ ಬೇಕಾದರೂ ವಿಸಿಟ್ ಮಾಡ್ಬೋದು. ತುಂಬ ನೇಚರ್ ಸಖತ್ತಾಗಿರೋದು ಅಂದರೆ ಸಖತ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.